ಸೋದರ ಸೊಸೆ ಸಾವಿತ್ರಿ ಅಲ್ವಾ? ಸಾವಿತ್ರಿ ಹೇಗಿದೆಯಮ್ಮ? ನೀವು ನಮ್ಮ ಅತ್ತೆ ತಂಗಿ ಗಂಡ ಸರ್ವೇಶ್ವರ ಅವರಲ್ವಾ? ಹೌದು ಕಣವ. ನೀನ್ ನನ್ನ ಮದುವೆಯಲ್ಲಿ ಕಾಶಿ ಯಾತ್ರೆಗೆ ಹೋದಾಗ ನನ್ನ ಪಕ್ಕದಲ್ಲೇ ನಿಂತಿದ್ದೆ ಫೋಟೋದಲ್ಲಿ ಬೀಳ್ಬೋದು ಅಂತ. ಆಗ ನೀನ್ ಸಿಂಬಳ ಸುರಿಸ್ಕೊಂಡು ಲಂಗಳ್ಳಿ ಒರ್ಸ್ಕೊಂಡು ಟುಣ್ 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 ಅಂತ ಓಡಾಡ್ತಿದ್ದೆ. ಈಗ ನೋಡು ಯಾವ ಪಾಟಿ ಬೆಳೆದ್ಬಿಟ್ಟಿದ್ಯಾ. ನೆನಪಿದೆ. ನೀವೇನಿಲ್ಲಿ ಮರ ಹತ್ತಿ ಏನ್ ಮಾಡ್ತಿದ್ದೀರಾ? ಗಸಗಸೆ ಹಣ್ಣು ಕೇಳ್ತಿದ್ದ. ವಿನುತಾ ನಿಮಗ್ ಗೊತ್ತಾ? ಇವರು ವಿನೂತನ? ನನಗೆ ಗೊತ್ತಿಲ್ಲಪ್ಪ. ನಿಮ್ಮನೆ ಅಡ್ರೆಸ್ ಕೇಳ್ತಿದ್ದೆ, ಅಷ್ಟೊತ್ತಿಗೆ ನೀವೇ ಬಂದ್ರಿ. ಇದೇ ನಮ್ಮನೆ, ಬನ್ನಿ ಒಳಗೆ. ಹೌದಾ? ನಡೀರಿ, ನನಗೂ ಸ್ವಲ್ಪ ಕೆಲಸ ಇದೆ. ಬಂದೆ ಸಾವಿತ್ರಿ. ಬನ್ನಿ ಮಾವ, ಕೂತ್ಕೊಳ್ಳಿ. ಎಂಥ ಮನೆ, ಎಂಥ ಮನೆ. ಒಳ್ಳೆ ಐನತಿ ಮನೆ ಸೇರ್ಕೊಂಡು ಬಿಡವ. ಅದೃಷ್ಟವಂತೆ. ಈ ಮನೆಗಿಂತ ಈ ಮನೇಲಿ ಇರೋರು ದೊಡ್ಡವರು ಮಾವ. ಅದ ಹೆಂಗೋ ಕಾಣೆ, ಆದ್ರೆ ನಿನ್ ಮನ್ಸದ್ ಬಹಳ ದೊಡ್ಡದು. ನಿನ್ ತಲೆ ಮಾಸದ ಮಾವ ನಿನ್ ಬಗ್ಗೆ ಏನೇನೋ ಹೇಳ್ಕೊಂಡು ತಿರ್ಗಾಡ್ತಾನೆ. ಎಷ್ಟೆಲ್ಲ ಅನ್ಯಾಯ ಮಾಡಿದ ನಿಂಗೆ ಅಂತ ಅವ್ನ ಷಟ್ಕ ಅಂತ ಗೊತ್ತಿದ್ದು ನನ್ನ ಒಳಗ್ ಕರೆದಿ ಅಲ್ಲವ. ಬಿಡಿ ಮಾವ, ದೊಡ್ಡವರು ಮಾತಾಡ್ತಾರೆ. ಅವ್ರು ಬಂದ್ರು ಅವ್ರನ್ನೂ ಒಳಗಡೆ ಕರಿತೀನಿ. ಇನ್ ನಿಮ್ಮನ್ ಕರೀದೇ ಇರ್ತೀನ. ಕೂತ್ಕೊಳ್ಳಿ. ಅತ್ತೆ, ಸತ್ಯ, ಪ್ರತಾಪ್, ಪ್ರೀತಿ, ಎಲ್ರು ಬನ್ನಿ. ಓಹೋ, ಇಷ್ಟೊಂದ್ ಜನ ಇದಾರೆ ನಾವು ಈ ಮನೇಲಿ. ಅಬ್ಬಬ್ಬಬ್ಬ, ಈ ಬೆಂಗಳೂರು ಪೇಟೆಯಲ್ಲೂ ಕೂಡ್ ಕುಟುಂಬದಲ್ಲಿ ಇದ್ದೀರಲ್ಲ. ಮಾವ ನಮ್ಮ ಯಜಮಾನ್ರು. ಸತ್ಯ, ಇವ್ರು ನಮ್ಮ ಮಾವ. ಓಹೋ, ನಮಸ್ಕಾರ ಅಳಿಯಂದ್ರಿಗೆ. ಅಬ್ಬಬ್ಬಬ್ಬಬ್ಬ, ಯಾವ ಪಾಟಿ ಉದ್ದ ಇದ್ದೀರಿ ಸ್ವಾಮಿ. ನಿಮ್ಮನ್ನ ನೋಡೋಕೆ 2 ಕಣ್ಣು ಸಾಲದು. ನನ್ನಂತವ್ರನ್ನ ಇಬ್ಬರನ್ನ ಹಾಕ್ಬೇಕು ನಿಮ್ ತಲೆ ಸವರಕ್ಕೆ. ನೀವು ಕುಂತ್ಕೊಳ್ಳಿ, ನಂಗೆ ಒಂದ್ ಸ್ವಲ್ಪ ಕೆಲಸ ಐತೆ, ನಾನು ಬರ್ತೀನಿ. ಸಾವಿತ್ರಿ. ಮಾವ. ಅತ್ತೆ, ಇವರು ನಮ್ಮ ಮಾವ ಸರ್ವೇಶ್ವರ ಅಂತ ಊರಿಂದ ಬಂದಿದ್ದಾರೆ. ಇವರು ನಮ್ಮ ಅತ್ತೆ. ನಿಮ್ಮ ಅತ್ತೆನಾ? ಅಡ್ಬಿದೆ ಕಣವ. ನಮಸ್ಕಾರ. ನಮಸ್ಕಾರ. ಬನ್ನಿ. ಇವಳು ನನ್ನ ಓರ್ಗಿತ್ತಿ ಮಾವ. ಇವ್ರು ನಮ್ಮ ಮಾವ, ಗೊತ್ತಲ್ಲ? ಹಾ, ಗೊತ್ತು. ಅಂದ್ರೆ ಅಡ್ರೆಸ್ ಕೇಳ್ತಾ ಇದ್ರಲ್ಲ, ಹಾಗಾಗಿ ಗೊತ್ತು ಅಷ್ಟೇ. ಅದನ್ನೇ ನಾನು ಹೇಳಿದ್ದು. ಇವಳ ಹೆಸರು ವಿನುತಾ ಅಂತ. ವಿನುತಾ ಅಂದ್ರೆ ನಿನ್ ತಂಗಿ ಹೆಸರಲ್ವಾ? ಅದೇ ಹೆಸರನ್ನೇ ಇವಳಿಗೂ ಇಟ್ಟಿದ್ದೀನಿ. ಪ್ರತಾಪ್, ಇವರು ನಮ್ಮ ಮಾವ. ಇವರು ಪ್ರತಾಪ್ ಅಂತ. ನಮಸ್ಕಾರ ಸರ್. ನಮಸ್ತೆ. ಇವ್ರ ಯಜಮಾನ್ರು. ಏನ್ ಪುಟಿ?